ಜಗತ್ತಿಗೆ ಇದು ಇಷ್ಟ ಇಲ್ಲ. ಜಗತ್ತು ನಮ್ಮನ್ನು ಜರಿತಾ ಇದೆ. ಜಗತ್ತು ನಮ್ಮನ್ನು ದುರ್ಬಲಗೊಳಿಸಬೇಕು ಅಂತಕ್ಕಂಥ ಹುನ್ನಾರದಲ್ಲಿದೆ. ಆದರೆ ಇಲ್ಲಿನ ಸಮಾಜ ತೀರ್ಮಾನ ಮಾಡಿಬಿಟ್ಟಿದೆ. ಎಲ್ಲೋ ಒಂದು ಕಡೆ ತೀರ್ಮಾನ ಮಾಡಿ ಕುಳಿತಿಲ್ಲ. ಅದು ಹೆಜ್ಜೆ ಹೆಜ್ಜೆಯಾಗಿ ಮುಂದಡಿ ಇಡ್ತಾ ಇದೆ. ಹೆಜ್ಜೆ ಹೆಜ್ಜೆಯಾಗಿ ಮುಂದಡಿ ಇಡ್ತಾ ಇದೆ. ಇತಿಹಾಸದಲ್ಲಿ ಕಂಡು ಕೇಳರಿಯದ ವೇಗದಲ್ಲಿ ಇವತ್ತು ನಮ್ಮ ಗತಿ ಹೊರಟಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಜಗತ್ತಿನ ಪ್ರಧಾನಮಂತ್ರಿಗಳು, ಅಧ್ಯಕ್ಷರು ಎಲ್ಲರೂ ಕೂಡ ಭಾರತ ನಮ್ಮ ಗುರು ಅಂತ ಕರೀತಾರೆ. ಯಾಕೆ? ಎಲ್ಲರಿಗೂ ಗೊತ್ತಿದೆ. ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ. ಮೊನ್ನೆ ತಾನೇ ಯುರೋಪಿಯನ್ ಯೂನಿಯನ್ ಅಧ್ಯಕ್ಷ ಬಂದವರು ಹೇಳಿದ್ರು, ನಮಗೆ ಏನಾದರೂ ವಿಜ್ಞಾನ ಕಲಿಸಿದ್ದಿದ್ರೆ ಅದು ಭಾರತ ಅಂತ. ಅವರೇ ಹೇಳಿದ್ರು, ಜಗತ್ತಿಗೆ ಏನಾದರೂ ಗಣಿತ ಕಲಿಸಿದ್ದಿದ್ರೆ ಅದು ಭಾರತ ಅಂತ. ಇಷ್ಟು ದಿವಸಗಳ ಕಾಲ ಅವ್ರ ಬಾಯಿನಲ್ಲಿ ಇದು ಬರ್ತಿರ್ಲಿಲ್ಲ. ಸೈನ್ಸ್, ಟೆಕ್ನಾಲಜಿ, ಇನೋವೇಷನ್ ಎಲ್ಲದೂ ಕೂಡ ಯುರೋಪ್ನಿಂದ ಪ್ರಾರಂಭ ಆಯಿತು, ಫ್ರಾನ್ಸ್ನಿಂದ ಪ್ರಾರಂಭ ಆಯಿತು, ಜರ್ಮನಿಯಿಂದ ಪ್ರಾರಂಭ ಆಯಿತು, ಇಂಗ್ಲೆಂಡ್ನಿಂದ ಪ್ರಾರಂಭ ಆಯಿತು, ಅಮೆರಿಕಾದಲ್ಲಿ ಶುರುವಾಯಿತು. ಇದೇ ತುತ್ತೂರಿ ಊದುತ್ತಾ ಇದ್ರು. ಆದರೆ ಇತ್ತೀಚೆಗೆ ಬಂದವರು ಹೇಳ್ತಾರೆ, ನಮಗೆ ನಾಗರಿಕತೆಯನ್ನ ಕಲಿಸಿಕೊಟ್ಟಿದ್ದು ಭಾರತ. ಆದ್ರೆ ನಮಗೆ ಹೇಳ್ಕೊಟ್ಟಿಲ್ಲ ಸ್ವಾಮಿ. ನಮಗೆ ಇಲ್ಲಿ ಮಾತ್ರ ಅಕ್ಬರನೇ ಮಹಾಪುರುಷ ಆಗಿದ್ದ ಅನ್ನುವಂಥದ್ದು ಹಳೆಯ ಒಡೆದ ತುತ್ತೂರಿಯನ್ನೇ ಕಿವಿಯಲ್ಲಿ ಊದುತ್ತಾರೆ. ನಮ್ಮ ದೇಶದ ಮಕ್ಕಳಿಗೆ ನಿಜವಾದಂಥ ಇತಿಹಾಸವನ್ನು ನಾವು ಹೇಳಿಕೊಟ್ಟೇ ಇಲ್ಲ. ಜಗತ್ತನ್ನ ಗೆದ್ದವರು ಯಾರು? ಜಗತ್ತಿನ ಮಹಾನ್ ದಂಡನಾಯಕರು ಯಾರು? ಸಿಕಂದರನ ಬಗ್ಗೆ ಹೇಳ್ತಾರೆ, ಅಲೆಕ್ಸಾಂಡರ್ನ ಬಗ್ಗೆ ಹೇಳ್ತಾರೆ. ಇಲ್ಲಿ ಕುಳಿತಿರತಕ್ಕಂಥವರಿಗೆ ಹೆಮ್ಮೆ ಆಗಬೇಕು ಕಣ್ರಿ. ಜಗತ್ತಿನ ಮಹಾನ್ ದಂಡನಾಯಕ, ಜಗತ್ತಿನಲ್ಲಿ ಅಲೆಕ್ಸಾಂಡರ್, ಸಿಕಂದರ್ ಯಾರೂ ಕೂಡ ಗೆಲ್ಲಿಕ್ಕೆ ಸಾಧ್ಯ ಆಗದೆ ಇರುವಷ್ಟು ಅತ್ಯಂತ ದೊಡ್ಡ ಭೂಕ್ಷೇತ್ರವನ್ನು ಗೆದ್ದಿರ್ತಕ್ಕಂಥವನು ಕಾಶ್ಮೀರದ ಲಲಿತಾದಿತ್ಯ, ಈಡಿಗರ ಸಮುದಾಯದ ನಾಯಕ. ಕಾಶ್ಮೀರದ ಲಲಿತಾದಿತ್ಯ ಈಡಿಗರ ರಾಜನಾಗಿದ್ದ, ಈಡಿಗರ ಸಮುದಾಯದಿಂದ ಹುಟ್ಟಿದ್ದ, ಜಗತ್ತನ್ನ ಗೆದ್ದು ಬಂದ. ಸಮುದಾಯದವರಿಗೆ ಗೊತ್ತಿಲ್ಲ. ಜಗತ್ತಿನ ದಂಡನಾಯಕ ಯಾರು ಅಂತ ಕೇಳಿದ್ರೆ ಸಿಕಂದರ್ನ ಹೆಸರು ಹೇಳ್ತೀವಿ ಅಥವಾ ಅಲೆಕ್ಸಾಂಡರ್ನ ಹೆಸರು ಹೇಳ್ತೀವಿ. ನಮ್ಮ ರಕ್ತ ಜಗತ್ತನ್ನ ಗೆದ್ದಿದೆ ಅಂತ ಯಾರಿಗರಿ ಗೊತ್ತಿತ್ತು? ಒಂದಲ್ಲ ಎರಡಲ್ಲ ಕಣ್ರಿ. ಜಗತ್ತನ್ನ ಮೆಟ್ಟಿ ನಿಂತಿರತಕ್ಕಂಥ ರಕ್ತ ಇಲ್ಲಿರತಕ್ಕಂಥ ರಕ್ತ. ಜಗತ್ತನ್ನ ಬಗ್ಗು ಬಡಿದಿರ್ತಕ್ಕಂಥ ರಕ್ತ, ಜಗತ್ತಿನ ದುರಹಂಕಾರವನ್ನ, ಜಗತ್ತಿನ ಅನಾಗರಿಕತೆಯನ್ನ ಬಗ್ಗು ಬಡಿದಿರ್ತಕ್ಕಂಥ ರಕ್ತ ಇಲ್ಲಿರ್ತಕ್ಕಂಥ ರಕ್ತ. ಆದರೆ ದುರಂತ ಸ್ವಾತಂತ್ರ್ಯದ ನಂತರದಲ್ಲಿ ನಮಗೆ ಹೇಳಿಕೊಟ್ಟಿದ್ದೇನು? ನಮ್ಮ ದೇಶಕ್ಕೆ ಯಾರು ಸ್ವಾತಂತ್ರ್ಯ ಕೊಡಿಸಿದ್ರು? ಸುಭಾಷ್ ಚಂದ್ರ ಬೋಸ್ ನೆನಪಾಗುವುದಿಲ್ಲ, ಸ್ವಾತಂತ್ರ್ಯ ವೀರ್ ಸಾವರ್ಕರ್ ನೆನಪಾಗುವುದಿಲ್ಲ ನಮಗೆ. ಅವ್ರನ್ನೆಲ್ಲರನ್ನು ಬದಿಗಿಟ್ರು. ಬ್ರ್ಯಾಂಡ್ ವಾರ್ ಶುರುವಾಯಿತು. ಆ ಬ್ರ್ಯಾಂಡ್ ಇಟ್ಕೊಂಡು ಮಾರ್ಕೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ರಾಜಕೀಯದ ಲಾಭವನ್ನು ತೆಗೆದುಕೊಳ್ಳಿಕ್ಕೆ ಶುರು ಮಾಡಿದ್ರು. ಇದರ ಪರಿಣಾಮ ಎಂಥ ದ್ರೋಹ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಲಿಲ್ಲ. ನಮ್ಮ ರಕ್ತದ ಗುರುತನ್ನ ಮರೆಮಾಚಿದ್ರು.